ಇಲ್ಲಿವರೆಗೆ ಮನೆವರೆಗೂ ಹೋಗೋ ಸಿದ್ಧ. ಬೇರೆಯವ್ರಂದರೆ ಇವ್ರು ಮಾಡೋ ಇಂಥ ನಾಟಕಗಳಿಗೆ ಹಿಂದಕ್ಕೆ ಹೋಗ್ತಾರೆ. ಯಾಕಂದರೆ ಇವ್ರು ರಾಜಕೀಯಗಳು ನಾವಾಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು ನೋಡ್ಕೊಂಡೇ ಬಂದಂಥವ್ರು ಅವ್ರನ್ನ ಇವತ್ತು ಸೋಲಿಸಿ ನಿಂತಿರ್ತಾರೆ. ಇವತ್ತಿಂಥ ಚಿಲ್ಲರೆ ರಾಜಕಾರಣ ಯಾರ ಮುಂದೆ ನಾನು ನಡಿಬೋದು, ಭರತ್ ರೆಡ್ಡಿ ಮುಂದೆ ನಡೆಯಲ್ಲ, ಕಾಂಗ್ರೆಸ್ ಪಾರ್ಟಿ ಮುಂದೆ ನಡೆಯಲ್ಲ ಅಂತೇಳಿ ನಿಮ್ಮ ಮೂಲಕ ಅವ್ನಿಗೆ ಹೇಳಕ್ಕೆ ಮುಂಚೆ ಮಾಡದೆ ಇಲ್ಲಿವರೆಗೆ ಅವನ್ನೇನೋ ಮಾಡಬೇಕಂದ್ರೆ ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ. ಅದಕ್ಕೆ ಸಾವಿರಾರು ದಾರಿಗಳಿರ್ತವೆ. ಅವನೇನು ದೊಡ್ಡ ಪಾಳೆಗಾರನ ಇಲ್ಲಿವರೆಗೆ ಬಂದು ಮಾಡೋಕ್ಕೆ, ಅವ್ನು ಎಂಥ ಪಾಳೆಗಾರನೋ ಏನು ಅಂತೇಳಿ ಎಲ್ಲರಿಗೂ ಇಡೀ ಬಳ್ಳಾರಿಗೆ ಗೊತ್ತಿದೆ. ಮಾಡಬೇಕಂದ್ರೆ ಏನಾನ ಮಾಡ್ಬೋದು. ನಾವು ನಮ್ಮ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದೆ, ವಾಲ್ಮೀಕಿ ಅಜ್ಜಿಯವ್ರಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ ನಾವು ಬಂದಿರೋದಿಲ್ಲ. ಅವನು ತಕ್ಷಣವಾಗಿ ಅರೆಸ್ಟ್ ಆಗಬೇಕು. ಈ ಲೂಟಿಕೋರ ನಮ್ಮ ವಾಲ್ಮೀಕಿ ವಿರೋಧಿ, ನಮ್ಮ ವಾಲ್ಮೀಕಿ ಅಜ್ಜನ ವಿರೋಧಿ ಏನು ಇವನಿದಾನಲ್ಲ, ಇವನು ತಕ್ಷಣವಾಗಿ ಈ ಮರ್ಡರ್ ಮಾಡಿದಕ್ಕೋಸ್ಕರ ಇವತ್ತು ಬಳ್ಳಾರಿಯಲ್ಲಿ ಶಾಂತಿಯನ್ನು ಕೆಡ್ಸಕ್ಕೆ ಇವನು ಏನು ಪಣ ತೊಟ್ಟಿದ್ದಾನಲ್ಲ, ಇವನು ಅರೆಸ್ಟ್ ಆಗಬೇಕಂತೇಳಿ ನಮ್ಮ ಆಗ್ರಹ. ಇಲ್ಲಿವರೆಗೆ ಮನೆವರೆಗೂ ಹೋಗೋ ಸಿದ್ಧ. ಬೇರೆಯವ್ರಂದರೆ ಇವ್ರು ಮಾಡೋ ಇಂಥ ನಾಟಕಗಳಿಗೆ ಹಿಂದಕ್ಕೆ ಹೋಗ್ತಾರೆ. ಯಾಕಂದರೆ ಇವ್ರು ರಾಜಕೀಯಗಳು ನಾವಾಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು ನೋಡ್ಕೊಂಡೇ ಬಂದಂಥವ್ರು ಅವ್ರನ್ನ ಇವತ್ತು ಸೋಲಿಸಿ ನಿಂತಿರ್ತಾರೆ. ಇವತ್ತಿಂಥ ಚಿಲ್ಲರೆ ರಾಜಕಾರಣ ಯಾರ ಮುಂದೆ ನಾನು ನಡಿಬೋದು, ಭರತ್ ರೆಡ್ಡಿ ಮುಂದೆ ನಡೆಯಲ್ಲ, ಕಾಂಗ್ರೆಸ್ ಎಸ್, ಇದು ನಾರಾ ಭರತ್ ರೆಡ್ಡಿ ಅವರ ಮಾತು. ಚಿಲ್ಲರೆ ರಾಜಕಾರಣ ಮಾಡ್ತಾ ಇದ್ದಾರೆ ಇವರು. ಈ ರೀತಿಯಾಗಿ ನಾರಾ ಭರತ್ ರೆಡ್ಡಿ ಅವರು ಮಾತಾಡಿರೋದು ಅಂದರೆ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ. ಏನು ತಪ್ಪಾಗಿತ್ತು? ಅಲ್ಲಿ ಬ್ಯಾನರ್ ಹಾಕಿದ್ರು, ಒಂದು ಸರ್ಕಲ್ನಲ್ಲಿ ಬ್ಯಾನರ್ ಇಟ್ಕೊಂಡು ಇಡೀ ಬಳ್ಳಾರಿ ಸಿಟಿನೇ ಬ್ಯಾನರ್ನಿಂದ ತುಂಬಿದೆ. ಒಂದು ಹಬ್ಬದ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ವಾಲ್ಮೀಕಿಯವರ ಮೂರ್ತಿ ಏನಿದೆಯಲ್ಲ, ಒಂದು ಅನಾವರಣ ಕಾರ್ಯಕ್ರಮ, ಸೊ ಅದ್ದೂರಿಯಾಗಿ ಮಾಡೋಣ ಅನ್ನೋದು ಒಂದು ಪ್ಲ್ಯಾನ್ ಆಗಿತ್ತು. ಬಟ್ ಈ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ಯಾರೂ ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ ಅನಿಸುತ್ತೆ. ಅಲ್ಲಿನ ಪೊಲೀಸ್ನವರು ಊಹೆ ಮಾಡಿರಲಿಲ್ಲ ಅಂತ ಅನಿಸುತ್ತೆ. ಹಿಂಗಾಗ್ಬಿಟ್ಟಿದೆ ನೋಡಿ. ಮಿಸ್ ಫೈರಿಂಗ್ ಆಗಿದ ತಕ್ಷಣ ಪೊಲೀಸ್ನವರೆಲ್ಲ ಓಡಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಪೊಲೀಸ್ನವರೇ ಭಯಪಟ್ಟಿದ್ದಾರೆ ಒಂದು ಕ್ಷಣ, ಏನಾಯಿತು ಇಲ್ಲಿ ಅಂತ ಹೇಳಿ. ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಪಾಪ. ಆ ಗುಂಪು ಘರ್ಷಣೆಯಲ್ಲಿ ಇವರೋ ಯಾರೋ ಬೆಂಬಲಿಗರನ್ನೇ ಫೈರಿಂಗ್ ಮಾಡಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅವರು ಓಡಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಪಾಪ ಪೊಲೀಸ್ನವರು. ಒಂದು ಕಡೆ ಕಲ್ಲು ಬೀಳ್ತಾ ಇದೆ ಪಾಪ, ಅವ್ರದ್ದು ಜೀವನೇ ಅಲ್ವಾ, ಎಷ್ಟಂತ ತಡೆಯೋದಕ್ಕೆ ಸಾಧ್ಯ? ನೋಡಿ ಅಲ್ಲಿ ಗುಂಡು ತೋರಿಸ್ತಾ ಇದ್ದಾರೆ, ಬುಲೆಟ್ ತೋರಿಸ್ತಾ ಇದ್ದಾರೆ ನೋಡಿ. ಜನಾರ್ದನ್ ರೆಡ್ಡಿ ಅವರು ಉದ್ವಿಗ್ನ ಪರಿಸ್ಥಿತಿ ಇದೆ. ಸಂಜೆನೇ ಆಗಿರುವಂಥ ಗಲಾಟೆ ಇದು. ಸಂಜೆಯಿಂದ ನಿರಂತರವಾಗಿ ಹೊತ್ತಿ ಉರಿತಾ ಇದೆ ಬಳ್ಳಾರಿಯ ಪರಿಸ್ಥಿತಿ ಹೆಂಗಿದೆ ಅಂತ ಅಂದರೆ, ಈಗ ಪೊಲೀಸ್ನವರು ಸ್ವಲ್ಪ ಏನಾದರೂ ಸೈಲೆಂಟ್ ಆದರೆ ಮುಗೀತು, ಮತ್ತೆ ಹೊತ್ಕೊಳ್ಳುತ್ತೆ ಇದು. ಬಳ್ಳಾರಿ ಅಂತ ಅಂದರೆ ಅದು ದ್ವೇಷ ರಾಜಕಾರಣಕ್ಕೆ ಹೆಸರು, ಕುಖ್ಯಾತಿಯನ್ನು ಪಡ್ಕೊಂಡಿರುವಂಥ ಜಿಲ್ಲೆ. ಈ ಮೊದಲಿನಿಂದಲೂ ಕೂಡ ಒಂದಿಷ್ಟು ಕುಟುಂಬಗಳ ನಡುವೆ ಬಿರುಕಿದ್ದೇ ಇದೆ, ದ್ವೇಷ ಇದ್ದೇ ಇದೆ. ರಾಜಕಾರಣ ವಿಚಾರವಾಗಿ, ರಾಜಕೀಯವಾಗಿ, ಬಿಸ್ನೆಸ್ ವಿಚಾರವಾಗಿ ಭಿನ್ನಾಭಿಪ್ರಾಯಗಳಿದ್ದೇ ಇದ್ದಾವೆ. ಅದರಲ್ಲೂ ನಾರಾ ಭರತ್ ರೆಡ್ಡಿ ಮತ್ತು ಜನಾರ್ದನ ರೆಡ್ಡಿ ನಡುವೆ ಆ ಒಂದು ಮುಸುಕಿನ ಗುದ್ದಾಟ ಈ ಮೊದಲಿನಿಂದಲೂ ಕೂಡ ಇದ್ದೇ ಇದೆ.